ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ಬನ್ನಿ, ಸುಮಾರು ಜನವರಿ ತಿಂಗಳಿಂದ ನಮ್ಮ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡೆಯುತ್ತಿರುವವರಿಗೆ ಪಿಂಚಣಿ ಬಂದಿಲ್ಲ. ಈ ಕುರಿತು ಒಂದು ದೊಡ್ಡ ಬಿಗ್ ಅಪ್ಡೇಟ್ ನಮ್ಮ ಚಾನಲ್ ವತಿಯಿಂದ ನಿಮಗೆ ನೀಡ್ತಾ ಇದ್ದೇವೆ. ಸುಮಾರು ಜನವರಿ ತಿಂಗಳಲ್ಲಿ ಅಥವಾ ನವಂಬರ್ ತಿಂಗಳಲ್ಲಿ ಪೆನ್ಷನನ್ನು ತಗೊಂಡಿರೋದು ಮಾತ್ರ ಇದುವರೆಗೂ ನಮಗೆ ಪಿಂಚಣಿ ಬಂದಿಲ್ಲ ಅಂತೇಳ್ಬಿಟ್ಟು ವಿಶೇಷ ಚೇತನ ವರ್ಗದವರು ಮತ್ತು ಹಿರಿಯ ನಾಗರಿಕರು ಹಾಗೂ ವಿಧವಾ ವೇತನ ಪಡೆಯುತ್ತಿರುವ ಸಾಕಷ್ಟು ಜನ ನಮ್ಮ ಚಾನಲ್ಗೆ ಕರೆ ಮಾಡಿ ಫೋನನ್ನು ಮಾಡಿ ವಿಚಾರವನ್ನು ತಿಳ್ಕೊತಾ ಇದ್ದರು. ಈ ಕುರಿತು ಪಿಂಚಣಿ ನಿರ್ದೇಶನಾಲಯ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಏನು ನಮ್ಮ ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿ ನಿರ್ದೇಶನಾಲಯ ಇದೆ, ಆ ಒಂದು ನಿರ್ದೇಶನಾಲಯಕ್ಕೆ ಇವತ್ತು ನಮ್ಮ ಚಾನಲ್ ಸಂಪರ್ಕ ಮಾಡಿದಾಗ ಅಲ್ಲಿನ ಸಿಬ್ಬಂದಿಯೊಬ್ಬರು ಪಿಂಚಣಿ ಯಾವಾಗ ಹಾಕ್ತಾರೆ ಮತ್ತು ಎಷ್ಟು ತಿಂಗಳ ಪಿಂಚಣಿಯನ್ನು ಹಾಕ್ತಾರೆ ಮತ್ತು ಯಾವ ಡೇಟಿಗೆ ಹಾಕ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ನಮ್ಮ ಚಾನಲ್ ಜೊತೆ ಹಂಚ್ಕೊಂಡಿದ್ದಾರೆ. ಹಂಚ್ಕೊಂಡಿರ್ತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಏನು ನಮ್ಮ ವಿಕಲಚೇತನರ ಪಿಂಚಣಿ ಸ್ಟಾಪ್ ಆಗಿದೆ, ಅದರ ಸ್ವಲ್ಪ ತಾಂತ್ರಿಕ ಕಾರಣ ಇತ್ತು. ಆ ಕಾರಣದಿಂದಾಗಿ ಪಿಂಚಣಿ ಬಂದಿಲ್ಲ. ಇನ್ನು ಹಾಕ್ತೀವಿ ಅಂತೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ, ಬನ್ನಿ. ವಿಶೇಷ ಚೇತನ ವಾರ್ತೆ ಯೂಟ್ಯೂಬ್ ಚಾನಲಿಂದ ಸರ್. ಹೇಳಿ ಸರ್. ಇದು ನಮ್ಮ ವಿಶೇಷ ಚೇತನದ ಪಿಂಚಣಿ ಬಂದಿಲ್ಲ ಅಂತೇಳ್ಬಿಟ್ಟು ಇದು ಒಂದು ಇದೆ ಸರ್. ಜನವರಿಯಿಂದ ಬಂದಿಲ್ಲ. ಹೌದು ಸರ್, ಯಾಕಂದರೆ ಜನವರಿದು ಅಲ್ಲೇನೋ ಟೆಕ್ನಿಕಲ್ ಇಶ್ಯೂ ಆಗಿ ಲೇಟ್ ಆಗಿದೆ. ಹಾಂ. ಸೊ ಈ ಮಂತ್ 20ನೇ ತಾರೀಕು ಜನವರಿ ಫೆಬ್ರವರಿ ಎರಡದು ಕ್ರೆಡಿಟ್ ಆಗುತ್ತೆ. ಹಾಂ ಹಾಂ ಹಾಂ. ಏನು ಸಮಸ್ಯೆ ಇಲ್ಲ. ಹಾಂ. ನಮ್ಮಿಂದ ಹೋಗಿದೆ, ಬಟ್ ಅಲ್ಲೇನೋ K2ಲಿ ಟ್ರೆಷರಿಲಿ ಸಮ್ ಟೆಕ್ನಿಕಲ್ ಎರರ್ ಇಶ್ಯೂ ಆಗಿತ್ತು, ಅದು ಸಾಲ್ವ್ ಆಗಿದೆ. ಈಗ ಫೆಬ್ರವರಿ ಬಿಲ್ಲು ಹೋಗ್ತಾ ಎರಡು ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ. ಹಾಂ, ಎಲ್ಲ ಜಿಲ್ಲೆದು ಇದೇ ಆಗಿದೆ ಸರ್. ಎಲ್ಲದ ಏನು ಸಮಸ್ಯೆ ಇಲ್ವಲ್ಲ ಸರ್? ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಎಲ್ಲ ಕೆಲವರು ಜನವರಿದೆಲ್ಲ ಸಕ್ಸಸ್ ಆಗಿದೆ. ಯಾರು ಸಕ್ಸಸ್ ಆಗಿಲ್ಲ ಅವ್ರದ್ದು ಈ ಸಲ 2 ತಿಂಗಳದು ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ. ಏನು ಸಮಸ್ಯೆ ಇಲ್ಲ. ಎಲ್ಲರೂ ಹೋಗಿ ಮತ್ತೆ 20ನೇ ತಾರೀಕು ನಂತರ ಚೆಕ್ ಮಾಡಿಸ್ಬೋದಲ್ಲ? 100% 25th ಒಳಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಂ ಹಾಂ. ಬಟ್ ಯಾವಾಗಲೂ ಎವ್ರಿ ಮಂತ್ 20th ಮೇಲೆ ಚೆಕ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್. ವಿಶೇಷ ಚೇತನ ವಾರ್ತೆ ಮಾತಾಡಿದ್ದೀರಾ. ಥ್ಯಾಂಕ್ ಯು.